ಪ್ರಿಯ ವೀಕ್ಷಕರೇ, ರಾಷ್ಟ್ರೀಯ ಭಾರತೀಯರ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ರಾಮಚಂದ್ರ ಹೂಡಿ ಚಿನ್ನಿರವರ ಕಂಠಸಿರಿಯಲ್ಲಿ ಮಂಜುಕವಿ ಸಾಹಿತ್ಯ ಸಂಗೀತದಲ್ಲಿ ಮೂಡಿಬಂದಿರುವ ಕೋಟಿ ಕೋಟಿ ರೊಕ್ಕ ಗಳಿಸಿ ಎಂಬ ಹಾಡಿನ ಅದ್ದೂರಿ ಧ್ವನಿ ಸುರುಳಿಯನ್ನು ಮಲ್ಲೇಶ್ವರದ ರೇಣುಕಾಂಬ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದ ಅನೇಕ ಗಣ್ಯರು ಧ್ವನಿ ಸುರುಳಿ ಬಿಡುಗಡೆ ಮಾಡಿ ಶುಭ ಕೋರಿದರು. ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ ನೀ ಸದ ಕೊಡಲು 4 ಮಂದಿ ಬೇಕಣ್ಣ. ದಾನ ಧರ್ಮ ಮಾಡಿ ನೀನು ಸಾಯಣ್ಣ, ನಿನಗೆ ಗಲ ಕೊಡಲು 4 ಮಂದಿ ಬೇಕಣ್ಣ. ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ. ನೆಮ್ಮದಿಯಿಲ್ಲದ ಆಸ್ತಿ ಮಾಡಿ ಯಾರಿಗಾಗಿ ದುಡಿಯುವೆ, ವಯಸ್ಸು ಮೀರಿ ಜಾರಿ ಬಿದ್ದರೆ ಸತ್ಯವನ್ನು ತಿಳಿಯುವೆ. ನೆಮ್ಮದಿಯಿಲ್ಲದ ಆಸ್ತಿ ಮಾಡಿ ಯಾರಿಗಾಗಿ ದುಡಿಯುವೆ, ವಯಸ್ಸು ಮೀರಿ ಜಾರಿ ಬಿದ್ದರೆ ಸತ್ಯವನ್ನು ತಿಳಿಯುವೆ. 100 ವರ್ಷ ಬದುಕಿ ಬಾಳಲು ಸಂತ ನೀನಲ್ಲ, ಸತ್ತ ಮೇಲೆ ಆಸ್ತಿ ಪತ್ರಕ್ಕೆ ನಿನ್ನ ಹೆಸರಿಲ್ಲ. ತಲೆಮಾರು ತಿಂದರು ಸವೆಯಲಾರದ ಆಸ್ತಿ ಇಂದು ನಿನ್ನದು, ತಲೆಮಾರು ತಿಂದರು ಸವೆಯಲಾರದ ಆಸ್ತಿ ಇಂದು ನಿನ್ನದು. ಸತ್ತ ಮೇಲೆ ನಿನ್ನ ಭಾರ ಯಾರು ಹೊರುವರು ತಿಳಿಯದು, ಯಾರು ಹೊರುವರು ತಿಳಿಯದು. ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ. ದಾನ ಧರ್ಮ ಮಾಡಿ ನೀನು ಸಾಯಣ್ಣ, ನಿನ್ನ ಹೆಗಲ ಕೊಡಲು 4 ಮಂದಿ ಬೇಕಣ್ಣ. ದಾನ ಧರ್ಮ ಮಾಡಿ ನೀನು ಸಾಯಣ್ಣ, ನಿನಗೆ ಗಲ ಕೊಡಲು 4 ಮಂದಿ ಬೇಕಣ್ಣ. ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ. ಆಸನರಾಗಿರುವ ಗಣ್ಯಾತಿ ಗಣ್ಯರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ
ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರಿಗೂ, ನನ್ನ ಹಿತೈಷಿಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಸೊ ಈ ಹಾಡು ಯಾಕೆ ನಾನು ಬರೆದು ಆಡಿಸ್ದೆ ಅಂದರೆ, ಸೊ ಇದೆಲ್ಲ ಗುಣಗಳು ನಮ್ಮ ಉಡಿ ಚಿನ್ನಿ ಅಣ್ಣನವ್ರ ಹತ್ರ ಅಳವಡಿಸ್ಕೊಂಡಿದ್ದಾರೆ. ಸೊ ಈ ಹಾಡು ಅವರಿಗೆ ಸೂಕ್ತ ಅಂತೇಳಿ ನಾನು ತುಂಬ ಯೋಚನೆ ಮಾಡಿಬಿಟ್ಟು ಬರೆದಂತಹ ಗೀತೆ ಇದು. ಸೊ ನಾನು ತುಂಬ ಒಂದು 15ರಿಂದ 20 ವರ್ಷಗಳ ಕಾಲ ಅವರು ಮಾಡ್ಕೊಂಡು ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಈ ಹಾಡು ಅವರಿಗೆ ಸೂಕ್ತವಾಗುತ್ತೆ ಅಂತೇಳಿ ನಾನು ಹಾಡಲ್ಲ ಮಂಜು, ಯಾರಾದರೂ ಒಳ್ಳೆಯವ್ರ ಹತ್ರ ಆಡಿಸಿ, ನನಗೆ ಸೂಟ್ ಆಗಲ್ಲ ಅಂದರು. ಇಲ್ಲಣ್ಣ, ಹಾಡಿ, ಅದು ನಿಮಗೆ ಸೂಕ್ತವಾದಂಥ ಹಾಡು, ನೀವೇ ಹಾಡಬೇಕಂತೇಳಿ ಅವ್ರನ್ನ ಒಂದು 2-3 ದಿನ ಪ್ರಾಕ್ಟೀಸ್ ಮಾಡಿ ಆಡಿಸ್ತಕ್ಕಂಥ ಗೀತೆ. ದಯವಿಟ್ಟು ಈ ಹಾಡಿನ ಮೇಲೆ ತಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ತೋರಿಸಿ. ಈಗಾಗಲೇ MK ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಈ ಗೀತೆ ರಿಲೀಸ್ ಆಗಿದೆ. ತಾವೆಲ್ಲರೂ ಹಾಡನ್ನು ಅಲ್ಲಿ ಕೇಳ್ಬೋದು. ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸುಂದರ ಯಾಕಂದರೆ ಇದೊಂದು ಇಂಪಾದ ಹಾಡನ್ನು ಕವಿ ಮಂಜು ಅವರು ಬರೆದಿದ್ದಾರೆ. ಅದನ್ನು ಹೂಡಿ ರಾಮಚಂದ್ರಪ್ಪನವರು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಅವರ ಧ್ವನಿ ಬಹಳ ಸುಂದರವಾಗಿತ್ತು. ಆ ಕಾರಣಕ್ಕಾಗಿ ನಾನು ಇದೊಂದು ಸುಂದರ ಕಾರ್ಯಕ್ರಮ ಅಂತ ಹೇಳಿದೆ. ಮತ್ತು ಇತರರು ಹೇಳಿದಂಗೆ ಇದೊಂದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ. ಯಾಕಂದರೆ ಇದರಲ್ಲಿರುವಂಥ ಸಂದೇಶ ಸಮಾಜಕ್ಕೆ ಬಹಳ ಉತ್ತಮವಾದ ಸಂದೇಶವನ್ನು ಕಳಿಸ್ತದೆ. ಇವತ್ತು ದುರಾಸೆಯಿಂದ ತುಂಬಿ ತುಳುಕಿರುವಂಥ ಈ ಸಮಾಜದಲ್ಲಿ ಇಂಥ ಒಂದು ಸಂದೇಶಗಳು ಬಂದರೆ ಏನಾದರೂ ಒಂದು ಒಳ್ಳೆಯ ಬದಲಾವಣೆ ಆಗಬಹುದು ಅನ್ನೋದು ನನ್ನ ಅನಿಸಿಕೆ. ಆ ನಿಟ್ಟಲ್ಲಿ ನಾನು ಭಾಳಷ್ಟು ಶಾಲಾ ಕಾಲೇಜಿಗೆ ಹೋಗಿ ಸಮಾಜದಲ್ಲಿ 2 ಮೌಲ್ಯಗಳ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇರ್ತೇನೆ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ಈ ಒಂದು ಹಾಡಿನಲ್ಲಿ ಅಂಥ ಸಂದೇಶಗಳಿದೆ. ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ, ಪ್ರತಿಫಲಕ್ಕೆ ಕಾಯೋದಲ್ಲ ಅಂತ ನಾನು ನಂಬಿದ್ದೇನೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಈ ಹಾಡು ಬಹಳ ಜನರಿಗೆ ಪ್ರೀತಿ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಆಮೇಲೆ ಮಂಜು ಕವಿಯವ್ರ ಬಗ್ಗೆ ಹೇಳಬೇಕು. ಮಂಜು ಕವಿಯವರು 5 ನಿಮಿಷದಲ್ಲಿ ಒಂದು ಸಾಂಗ್ ಬರೆದು ಬಿಡ್ತಾರೆ. 5 ನಿಮಿಷದಲ್ಲಿ ಇವಾಗ ಹೇಳ್ತಾರೆ, ನನಗೆ ಋಷಿಗಳಿಗೆ ಈ ಸಾಂಗ್ ಮಾಡ್ತಾ ಇದ್ದೀನಿ ಅಂತ. ನೋಡಿದ್ರೆ ನಾಳೆ ರಿಲೀಸ್ ಆಗಿಬಿಟ್ಟಿರುತ್ತೆ. ಅದು ನಿಜವಾಗ್ಲೂ ಅವ್ರನ್ನ ವಿಕಟಕವೇ ಅಂದರೆ ತಪ್ಪಾಗಲಾರ್ದು. ಈ ಸಾಂಗ್ ನಮ್ಮ ಒಳಿತು ಮಾಡೋ ಮನುಷ್ಯಗಿಂತ ಹೆಚ್ಚು ಯಶಸ್ವಿ ಪಡಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಹಾಗೆ ನಾನು ಹೇಳೋದಿಷ್ಟೇ, ನಮ್ಮ ಊಡಿ ನಮ್ಮ ರಾಮಚಂದ್ರ ಅಣ್ಣವ್ರ ತಾಯಿ ತಂದೆಗಳು ಮಾಡಿದಂಥ ಪೂಜಾ ಫಲ, ಅವರು ನನಗೆ ಒಳ್ಳೆಯ ಮಗನು ಕೊಡಪ್ಪ ಅಂತ ಕೇಳ್ಕೊಂಡ ಫಲ. ಅದಕ್ಕೆ ಇವರು ಮುಂದಾಗ್ಬಿಟ್ರವರು ಇದೇ ರೀತಿ ಮಾಡ್ಬೋದಾಗಿತ್ತಲ್ವ. ಇವರು ಮೊದಲಾಗ್ಬಿಟ್ಟವ್ರಲ್ಲಪ್ಪ, ಹಿರಿಯವರು 2ನೇವ್ರು 3ನೇವ್ರು 4ನೇವ್ರು, ಅವರೆಲ್ಲ ಈ ರೀತಿ ಮಾಡ್ಬೋದಿತ್ತು. ಅದಿಲ್ಲ. ಆ ಘಳಿಗೆ ಒಳಗೆ ಭಗವಂತನ ಕರುಣೆ ಪ್ರೇರಣೆಯಿಂದ ಹುಟ್ಟಿರ್ತಕ್ಕಂಥ ರಾಮಚಂದ್ರವರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಮನೆ ಮಾದೇಶ್ವರ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಂತೀನಿ. ಇವತ್ತು ವಿಶೇಷ ಏನಂದರೆ, ರೇಣುಕಾಂಬ ಸ್ಟುಡಿಯೋದಲ್ಲಿ ಕೋಟಿ ರೊಕ್ಕ ಗಳಿಸಿ ಮಾನವೀಯತೆಯ ಮೌಲ್ಯ ಉಳಿಸಿ ಅನ್ನೋ ಒಂದು ಅದ್ಭುತವಾದಂಥ ಒಂದು ಹಾಡನ್ನು ನಾವು ಬಿಡುಗಡೆ ಮಾಡಿದ್ವಿ. ಸೊ ಈ ಹಾಡಿಗೆ ನಮ್ಮ ಪ್ರೀತಿಯ ಅಣ್ಣನವರಾದ ಉಡಿ ಚಿನ್ನಿ ಅಣ್ಣನವರು ದನಿ ನೀಡಿದ್ದಾರೆ. ನಿಜವಾಗ್ಲೂ ಇವತ್ತು ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಈ ಹಾಡಿಗೆ ಶುಭ ಹಾರೈಸಿದ್ದಾರೆ. ನಮ್ಮ ಸಂತೋಷ ಹೆಗಡೆ ಸಾಹೇಬರು ಬಂದಿದ್ದಾರೆ, ಸಾಲುಮರದ ತಿಮ್ಮಕ್ಕ ಅಮ್ಮ ಬಂದಿದ್ದಾರೆ, ಮಳವಳ್ಳಿ ಮಾದೇವ ಸ್ವಾಮಿಯವರು ಬಂದಿದ್ದಾರೆ, ಒಳಿತು ಮಾಡು ಮನುಷ್ಯ ನಮ್ಮ ಋಷಿ ಅವರು ಬಂದಿದ್ದಾರೆ. ನಿಜವಾಗ್ಲೂ ತುಂಬಾ ಈ ಹಾಡಿನ ಬಗ್ಗೆ ಅವರು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಿಜವಾಗ್ಲೂ ಇವರು ನಮ್ಮ ಸ್ವಂತ ಅಣ್ಣ, ಬೇರೆ ಅಲ್ಲ. 20 ವರ್ಷಗಳ ಒಡನಾಟ. ನಿಜವಾಗ್ಲೂ ಒಬ್ಬ ವ್ಯಕ್ತಿ ಸಹಾಯ ಮಾಡಿದ್ದು ನಾವು ಯಾವತ್ತೂ ಹೇಳಬಾರ್ದಂತೆ. ಸೊ ಅಂಥ ಗುಣ ಇರೋಂಥದ್ದು ನಮ್ಮ ಉಡಿ ಚಿನ್ನಿ ಅಣ್ಣವ್ರಿಗೆ. ಅವರು ಬಲಗೈಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಲ್ಲ ಅಂಥ ಒಂದು ಆ ಕೋವಿಡ್ ಟೈಮಲ್ಲಿರ್ಬೋದು, ನಮಗೆ ಮರಿಲಾರ್ದಂತಹ ಸಹಾಯವನ್ನು ಅವ್ರು ಮಾಡೋಂಥ ಗುಣ ಅವರಿಗೆ ಅಳವಡಿಸಿದೆ. ತಾಯಿ ಚಾಣ ಈ ಒಂದು ಸಾಂಗ್ ಅಲ್ಲ, ಇನ್ನು ಮೇಲೆ ಇದೇ ಥರ ಒಂದು 100,000 ಸಾಂಗು ನಿಮ್ಮ ದನಿಯಲ್ಲಿ ಬಂದು ಸಮಾಜಕ್ಕೆ ಮಾದರಿ ಆಗಲಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಸೊ ಈ ಹಾಡಿಗೆ ವಿನು ಮನಸ್ಸು ಅವರು ವಾದ್ಯ ಸಂಯೋಜನೆ ಮಾಡಿದ್ದಾರೆ. ಕೊಳಲು ನಮ್ಮ ಅಶ್ವಿನಿ ಮೇಡಮ್ ಮಾಡಿದ್ದಾರೆ. ನಮ್ಮ ಪೋಸ್ಟರ್ ಡಿಸೈನರು ದೇವು ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಈ ಹಾಡಿಗೆ ತುಂಬಾ ನಮ್ಮ ಅಮರ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಹಾಡನ್ನು ಕೇಳಿದಾಗೆ ನಿಮಗೆ ಗೊತ್ತಾಯ್ತು ಈ ಹಾಡಲ್ಲಿ ಯಾವ್ಯಾವ ಲೈನ್ಗಳು, ಹೇಗೆ ಮನುಷ್ಯ ಇವತ್ತು ಎಷ್ಟು ಜನರ ಹತ್ರ ಕೋಟಿಗಟ್ಟಲೆ ಹಣ ಇದ್ದರೂ ಅವರಿಗೆ ದಾನ ಮಾಡೋಂಥ ಮನಸ್ಸಿರಲ್ಲ. ನನ್ನ ಹತ್ರ 1000 ಕೋಟಿ ಇದ್ದರೂ ಕೂಡ ನನ್ನ ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ, ನನ್ನ ತಲೆಮಾರುಗಳಿಗಾಗಿ ಯೋಚನೆ ಮಾಡೋಂಥ ಕಾಲದಲ್ಲಿ ತಾವು ದುಡಿದು 60 ಭಾಗನ
ಜನಗಳಿಗಾಗಿ ಮುಡುಪಿಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂತಂದರೆ ನನಗೆ ಊಡಿ ಚಿನ್ನಿ ಅಣ್ಣ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ದಯವಿಟ್ಟು ಈ ಹಾಡು MK ಆಡಿಯೋದಲ್ಲಿ ರಿಲೀಸ್ ಆಗಿದೆ. ತಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರಲಿ, ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಈ ಹಾಡಿಗೆ ಒಂದು ಶುಭ ಹಾರೈಸಿ ಅಂತ ನಾನು ಮನಸಾರೆ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದು ಸತಿ ಆಡಿದ್ರು, ಟ್ರ್ಯಾಕ್ ಆಡಿದ್ರು, ಅದಾದಮೇಲೆ ಮತ್ತೆ ಫೈನಲ್ ಆಡೋಣ, ಇನ್ನೊಂದು ಸತಿ ಆಡೋಣ ಅಂತೇಳಿ 2ನೇ ಸರಿಗೆ ಬಂದು ಫೈನಲ್ ಆಗೋಯ್ತು. ಯಾಕೆಂದರೆ ಪ್ರೊಫೆಷ್ನಲ್ ಸಿಂಗರ್ಗಳೇ ಆಡೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಅವರು ನಿಜವಾಗ್ಲೂ ಅರ್ಥಪೂರ್ಣವಾಗಿ ಆ ಭಾವನೆಗಳು ತುಂಬೋದಿದೆಯಲ್ಲ, ಹಾಡು ಎಲ್ಲರೂ ಹಾಡ್ತಾರೆ, ಆ ಪದಗಳಿಗೆ ಭಾವನೆ ತುಂಬೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಆ ಕೆಲಸವನ್ನು ತುಂಬ ಸರಳವಾಗಿ ನಮ್ಮ ಊಡಿ ಚಿನ್ನಿ ಅಣ್ಣವರು ಮಾಡಿದ್ದಾರೆ. ಸೊ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಸಮಾಜಕ್ಕೆ ಒಂದು ಕೊಡುಗೆ ಆಗಲಿ. ಈ ಹಾಡಿಗೆ ನಮ್ಮ ಅಮರ್ ಸರ್ ಅವರು ಕೂಡ ತುಂಬ ಸಂಪೂರ್ಣವಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಈ ಹಾಡು ಚಿತ್ರೀಕರಣ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದಿರ್ಬೋದು, ಪ್ರತಿಯೊಂದಕ್ಕೂ ನಮಗೆ ಏನೇನು ಸೌಲಭ್ಯ ಬೇಕಂತೇಳಿ ಒದಗಿಸಿ ಎಲ್ಲ ರೀತಿಯಲ್ಲಿ ಈ ಹಾಡಿಗೆ ಯಶಸ್ಸು ತಂದುಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾವು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು. ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿರ್ತೀವಿ. ರಾಮಚಂದ್ರ ಊಡಿ ಚಿನ್ನಿ ಅಂತ. ಏನು ಇವತ್ತು ನನ್ನ ಸಹೋದರರು ಸಮಾನರಾದಂಥ ನನ್ನ ಮಂಜು ಕವಿಯವರು ಬಹಳ ಅರ್ಥಪೂರ್ಣವಾದ ಒಂದು ವಿಚಾರವನ್ನು ತಗೊಂಡು ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಸಮಾಜದಲ್ಲಿ ಯಾವ ರೀತಿ ನಡೀತಾ ಇದೆ ಅದನ್ನು ಸ್ವಲ್ಪ ಮಟ್ಟಕ್ಕಾದರೂ ಒಂದು ಸ್ವಲ್ಪ ಜನಗಳು ಬದಲಾವಣೆ ಆಗಲಿ ಅನ್ನೋ ಲೆಕ್ಕದಲ್ಲಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟೆಯಲ್ಲಿ ಉಳಿದ್ರೂ ಕಡೆಗೆ ನಮಗೆ ಮಣ್ಣಿನ ಮಡಕೆನೇ ಗಟ್ಟಿ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರತಿಯೊಂದು ಲಿರಿಕ್ಸು ತುಂಬ ಚೆನ್ನಾಗಿದೆ. ಲಾಸ್ಟಿಗೆ ನೀನು 100 ವರ್ಷ ಬದುಕಲು ಸಂತ ನೀನಲ್ಲ, ಆಮೇಲೆ ಆಸ್ತಿ ಪತ್ರಕ್ಕೆ ನಿನ್ನ ಹೆಸರೇ ಇಲ್ದಂಗೆ ಆಗ್ಬಿಡುತ್ತೆ, ಆಮೇಲೆ ಅಟ್ಲೀಸ್ಟ್ ನೀವು 4 ಜನಕ್ಕೆ ಸಹಾಯ ಮಾಡಿದ್ರೆ ನಾಳೆ ದಿನ ನೀನು ಓರಕ್ಕಾದರೂ ಬರ್ತಾರೆ ಅಂತ. ಮತ್ತು ಇವತ್ತು ನಾನು ಇಲ್ಲಿದ್ದೀನಿ, ಯಾರು ನನ್ನನ್ನು ಸತ್ತು ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ. ಅಂಥ ಒಂದು ಸಮಾಜದಲ್ಲಿ ನಾವು ಕೋಟಿಗಳು ಇಟ್ಕೊಂಡು ಏನು ಪ್ರಯೋಜನ? ಯಾವುದು ಶಾಶ್ವತ ಅಲ್ಲ. ಅಟ್ಲೀಸ್ಟ್ ನೀವು ದಾನ ಧರ್ಮ ಆದರೂ ಮಾಡಿ, ಎಷ್ಟು ಮಟ್ಟಕ್ಕಾದರೂ ನಿಮ್ಗೆ ಸಾಧ್ಯ ಆದರೆ ಅಷ್ಟು ದಾನ ಧರ್ಮ ಮಾಡಿ, ಬಡವ್ರನ್ನ ನಿರ್ಮೂಲನೆ ಮಾಡಿ, ಬಡತನ ನಿರ್ಮೂಲನೆ ಆಗಲಿ. ಬಡವ್ರ ಕಷ್ಟ ಏನು ಅನ್ನೋದನ್ನು ಆಳವಾಗಿ ನೋಡಿದಾಗಲೇ ಅವರು ಒಂದೊಂದು ಊಟಕ್ಕೂ ಎಷ್ಟು ಗೋಳಾಡ್ತಾರೆ, ಎಷ್ಟು ನರಳ್ತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಭಿಕ್ಷೆ ಬೇಡಿ ಜೀವನ ಮಾಡಿದ್ರೂ ಅವ್ರು ಮಲಗೋದಕ್ಕೂ ಜಾಗ ಇಲ್ದಂಗೆ ಇವತ್ತು ಪರಿಸ್ಥಿತಿ ಇದೆ. ನಾನು ಸರ್ಕಾರದಲ್ಲೂ ಮನವಿ ಮಾಡ್ಕೊತೀನಿ, ಮತ್ತು ನಾಗರಿಕ ಬಂಧುಗಳಲ್ಲಿ ಏನು ಇವತ್ತು ಐಷಾರಾಮಿ ಜೀವನ ಮಾಡ್ತಾಯಿದ್ದೀರಾ, ನಿಜವಾಗಲೂ ತಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯ ಮಾಡೋದನ್ನು ಈ ಹಾಡಿನ ಮೂಲಕ ಆದರೂ ಬದಲಾವಣೆ ಆಗಲಿ ಅಂತ. ಯಾಕೆಂದರೆ ಕೋಟ್ಯಾಧೀಶರು ಇದ್ದಾರೆ ಅಂತ ನಾವೇನು ಹೊಟ್ಟೆ ಕಿಚ್ಚುಬಿಡ್ತಾ ಇಲ್ಲ. ಇರಿ, ಸಂತೋಷ, ನೀವು ಕಷ್ಟಪಡ್ತೀರಾ, ಹೆಂಗೋ ಒಂದು ರೀತಿಯಲ್ಲಿ ದುಡಿತೀರಾ, ದೊಡ್ಡವರಾಗಿದ್ದೀರಾ. ಅದರಲ್ಲಿ ಬಡವ್ರಿಗೂ ಸಹ ಸ್ವಲ್ಪ ಸಹಾಯ ಮಾಡಿ ಮಾನವೀಯತೆಯನ್ನು ಉಳಿಸಿ ಅನ್ನೋ ಲೆಕ್ಕದಲ್ಲಿ ಇವತ್ತು ಕೋಟಿ ರೊಕ್ಕ ಗಳಿಸಿ ಅನ್ನೋ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನನ್ನ ಸಹೋದರ ಮಂಜೂರವರು ಬಹಳ ಏನು ಒಳಿತು ಮಾಡು ಮನಸ್ಸ, ಭೂಮಿ ಮೇಲೆ ಬಾಡಿಗೆದಾರ ಯಾರಣ್ಣ, ಇನ್ನಿತರ ಹಲವಾರು ಗೀತೆಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅಂಥ ಸಾಲಿನಲ್ಲಿ ಇದು ಒಂದು ಎತ್ತರ ಸ್ಥಾನಕ್ಕೂ ಬೆಳೀಲಿ. ಇವರು ಮಂಜು ಕವಿಯವರ ಒಂದು ಸಾಧನೆ ಇಡೀ ಪ್ರಪಂಚಕ್ಕೆ ಮುಟ್ಟಲಿ. ಎಲ್ಲ ದೇಶಗಳಲ್ಲೂ ನಮ್ಮ ಕನ್ನಡಿಗರಿದ್ದಾರೆ, ಅವ್ರಿಗೆಲ್ಲರಿಗೂ ಮುಟ್ಟುವಂಥ ಕೆಲಸ ಆಗಲಿ. ಸಮಾಜದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿಗೆ ಬೇಕು, ಇನ್ನೂ ಹಲವಾರು ಕೊಡುಗೆಗಳು ಬೇಕು ಅಂಥೇಳಿ ಮಂಜು ಕವಿಯವರು ಒಳ್ಳೆಯ ಲಿರಿಕ್ಸನ್ನು ಕೊಟ್ಟಿದ್ದಾರೆ. ಜೊತೆಗೆ ಇನ್ನೂ ಒಂದೇ ಒಂದು ಬೇಡಿಕೆ ಏನಂದರೆ, ಇದು ಮಾನವೀಯತೆ ಲೆಕ್ಕದಲ್ಲಿ ಬಡವರ ಪರವಾಗಿ ಆದರೆ ಇನ್ನೊಂದು ಜಾತಿ ಧರ್ಮಗಳನ್ನು ಎಣಿಸುವಂಥ ಮೂರ್ಖರಿಗೆ ಈ ಜಾತಿ ಧರ್ಮ ಅನ್ನೋದು ನಿರ್ಮೂಲನೆ ಆಗಬೇಕು. ಎಲ್ಲರೂ ಸಮಾನತೆಯಿಂದ ಹೋಗಬೇಕು. ಧರ್ಮಗಳು ಹೆಚ್ಚಾಗಿದೆ, ಧರ್ಮಗಳಿದ್ದಾವೆ, ಅವರವ್ರ ಧರ್ಮ ಅವರವ್ರಿಗೆ ಶ್ರೇಷ್ಠನೇ. ಹಂಗಂತ ಹೇಳ್ಬಿಟ್ಟು ನಾನು ಹೆಚ್ಚು, ನಾನು ಕೀಳು, ಮೇಲು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು. ಮಾನವ ಜಾತಿ, ಮಾನವ ಧರ್ಮ, ಬಸವಣ್ಣವರ ತತ್ವಗಳನ್ನು ಪಾಲನೆ ಮಾಡಬೇಕು. ನಾವು ಮಾನವ ಧರ್ಮ, ಮಾನವ ಜಾತಿ ಅಂತ, ಮಾನವ ಕುಲ ಅನ್ನೋ ಲೆಕ್ಕದಲ್ಲಿ ಈ ಸಮಾಜ ಹೋಗಬೇಕು ಅನ್ನೋದು ಒಂದು ಆಸೆ ಇದೆ. ಆ ಆಸೆನ ಅತಿ ಶೀಘ್ರದಲ್ಲೇ ಮಂಜುವರ ಕೊಡುಗೆ ಇದೆ, ಕೊಡ್ತಾರೆ ಅನ್ನೋದು ನಮ್ಗೆ ಆಸೆ ಇದೆ. ಅದನ್ನೂ ಸಹ ನಾವು ಅದನ್ನು ಆದಷ್ಟು ಬೇಗ ಸಮಾಜಕ್ಕೆ ಕೊಡ್ತೀವಿ. ಈ ಒಂದು ಹಾಡನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ತಲುಪುವಂಥ ಕೆಲಸ ಮಾಡಿ. ಈ ಒಂದು ಹಾಡನ್ನು ಎಲ್ರಿಗೂ ಮನದಟ್ಟಾಗಲಿ. ಇದರಿಂದ ಆದರೂ ಅಟ್ಲೀಸ್ಟ್ ಒಂದು 10% ಜನ ಬದಲಾಗ್ತಾರೆ ಅನ್ನೋ ನಂಬಿಕೆ ಇದೆ ಅನ್ನೋದು ತುಂಬ ಅರ್ಥಪೂರ್ಣವಾಗಿದೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇಂತಿ ತಮ್ಮ ಊಡಿ ಚಿನ್ನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಭೀಮ್. ನನ್ನ ಹೆಸರು ವಿ ಅಮರನಾಥ್ ಅಂತೇಳಿ, ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು. ಇವತ್ತು ಏನು ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು, ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಊಡಿ ರಾಮಚಂದ್ರ ಅವರ ಒಂದು ಕಂಠಸಿರಿಯಲ್ಲಿ
ಇವತ್ತು ಒಂದು ಅದ್ಭುತವಾದಂಥ ಒಂದು ನಿಮ್ಮೆಲ್ಲರ ಮೆಚ್ಚಿನ ಯುವ ಕವಿ ಮಂಜು ಕವಿ ಅವರ ಒಂದು ಸಾಹಿತ್ಯ ಮತ್ತು ಸಂಯೋಜನೆಯಲ್ಲಿ ಇವತ್ತು ಒಂದು ಒಳ್ಳೆ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಇವತ್ತಿನ ಒಂದು ಸಂದರ್ಭಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಒಂದು ಹಾಡನ್ನು ಈ ನಾಡಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಬ್ಬರಿಗೂ ಶುಭಾಶಯಗಳನ್ನು ಬಯಸಿ, ಇವತ್ತು ಏನು ಸಮಾಜ ಇವತ್ತೇನು ನಿರೀಕ್ಷೆ ಮಾಡ್ತಾಯಿದೆ, ನಾವು ಸಮಾಜಕ್ಕಾಗಿ ಏನು ಕೊಟ್ವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಸಮರ್ಪಣೆ ಮಾಡ್ತಾ ಇದ್ದೀವಿ ಅನ್ನೋದು ಇವತ್ತಿನ ಕಾಲದಲ್ಲಿ ಮುಖ್ಯ ಆಗುತ್ತೆ. ಅನೇಕ ಶ್ರೀಮಂತರು ಈ ಭಾರತ ದೇಶದಲ್ಲಿ, ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಯಾವ ಬಡತನ ನಿರ್ಮೂಲನೆಗೋಸ್ಕರ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತೇಳಿ ಇದರಲ್ಲಿ ಈ ಒಂದು ಏನು ಹಾಡಿನ ಒಂದು ತಾತ್ಪರ್ಯ ಏನಿದೆ ಅದನ್ನು ನೋಡಿದಾಗ ಅರ್ಥ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಸಮಾಜಮುಖಿ ಒಂದು ಹಾಡುಗಳನ್ನು ಬರೀಬೇಕು, ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ಮಂಜು ಕವಿಯರಲ್ಲಿ ಮತ್ತು ಇನ್ನೂ ಅನೇಕ ಹಾಡುಗಳನ್ನು ಹಾಡಿ ಯಾವ ಒಂದು ಶ್ರೇಷ್ಠ ಒಂದು ಗಾಯಕರ ಸಾಲಿನಲ್ಲಿ ನಮ್ಮ ಸಹೋದರರು ಉಡಿ ರಾಮಚಂದ್ರ ಅವರು ಆ ಒಂದು ಶ್ರೇಷ್ಠ ಸಾಲಿನಲ್ಲಿ, ರಾಜ್ಯದ ಒಂದು ಶ್ರೇಷ್ಠ ಗಾಯಕರ ಸಾಲಿನಲ್ಲಿ ಅವರು ನಿಲ್ಲುವಂಥ ಒಂದು ಶಕ್ತಿ ಕೊಡಲಿ ಆ ಭಗವಂತ ಅಂತೇಳಿ ಬುದ್ಧ ಬಸವ ಅಂಬೇಡ್ಕರ್ನ ನೆನೆಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸರ್ ಹೇಮಂತ್ ಅಂತ ಅಡ್ವೊಕೇಟ್ ಧಾರವಾಡದಿಂದ. ಸೊ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಬ್ಬರು ಕವಿ ಬರ್ತಾರೆ, ಪುಲಿಗೆರೆ ಸೋಮ ಅಂತೇಳಿ. ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ, ಹಿರಿಯಲ್ ಬಲ್ಲೊಡೆ ವೀರನಾಗು, ದರೆಯೋಳು ನಾನಾ ಚಮತ್ಕಾರ ಬಲ್ಲೊಡೆ ಮಂತ್ರಿ ಆಗು, ವಿಭುವಾಗಿ ಒಂದರ ಕೋಪಮಂತರೆ ಅರಿಯಲ್ ಬಡೆ ಯೋಗಿ ಅಪ್ಪುದರಿ, ಈ ಥರ ಬಲ್ಲರ್ಪಣೆ ಅಪ್ಪುದರಿ ಹರರಾಜ ಚನ್ನಸೋಮೇಶ್ವರ ಅಂತ. ತಾತ್ಪರ್ಯ ಇಷ್ಟೇ, ಯಾರಿಗೆ ಶಕ್ತಿ ಸಾಮರ್ಥ್ಯ ಇದೆಯೋ ಸೈನ್ಯಕ್ಕೆ ಸೇರಿರಿ, ಯಾರಿಗೆ ಕಾಮಕ್ರೋಧ ಲೋಭ ಮೋಹ ಮದ ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು ಅಂತ ಇದೆಯೋ ಅವರು ಯೋಗಿಗಳಾಗ್ರಿ, ಯಾರಿಗೆ ತುಂಬ ಜ್ಞಾನ ಇದೆಯೋ ಮಂತ್ರಿ ಆಗಿರಿ. ನಿಮಗೆ ಯಾವ ಜವಾಬ್ದಾರಿ ನೋಡಿ ಕೆಪಾಸಿಟಿ ಇದೆಯೋ ಆ ಜವಾಬ್ದಾರಿ ಆಗಿರುತ್ತೆ. ಸೊ ಸ್ವಂತ ಅಣ್ಣನ ಥರ ನಿಂತ್ಕೊಂಡಿದ್ದು, ಹೃದಯಗಳನ್ನು ಬಿಸೋದು, ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡಿದು, ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ನೀಡುತ್ತಿರುವಂತಹ ನಮ್ಮ ಚಿನ್ನಿ ಅಣ್ಣವ್ರ ಬಗ್ಗೆ ಏನು ಹೇಳಲು ಕಡಿಮೆನೇ. ಮಾನವೀಯತೆ ಉಳಿಬೇಕು, ಜಾತೀಯತೆ ಅಳಿಬೇಕು, ವಸುದೈವ ಕುಟುಂಬಕ್ಕೆ ಅನ್ನುವಂಥದ್ದು ಜಾರಿಗೆ ಬರಬೇಕು. ಪಂಪನ ಒಂದು ವಾಕ್ಯ, ಮನುಷ್ಯ ಜಾತಿ ತಾನೊಂದೇ ವಲಂ ಅನ್ನುವಂಥದ್ದು ಈ ಭೂಮಿ ಮೇಲೆ ಮತ್ತೆ ಉದಯಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ನಮಸ್ಕಾರ. ರಾಮಚಂದ್ರ ಅವರು, ನಾನು ಇವಾಗ ಎಷ್ಟೋ ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ರಾಮಚಂದ್ರ ಅವರು ಬುದ್ಧ ಬಸವ ಅಂಬೇಡ್ಕರ್ ಒಂದು ಸಮಾನತೆ ಹಾದಿಲಿ ನಡೀತಾ ಇದ್ದಾರೆ. ಅವ್ರ ಜೊತೆ ಚಿಂತಾಮಣಿನಲ್ಲಿ ಅಮರ್ ಜೊತೆ ಏನು ಅವರು ರಾಜ್ಯ ಮಟ್ಟದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಿ ಒಂದು ಉತ್ತಮ ಸಮಾಜಕ್ಕೆ ನಮ್ಗೆ ಏನೇನು ಬೇಕೋ ಅನ್ನೋದು ಅವರು ಕೊಡುಗೆ ಕೊಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ಒಂದು ಜನಜಾಗೃತಿ, ಸಮಾಜ ಸೇವೆ ಮತ್ತು ಹೋರಾಟದ ಮುಖಾಂತರ ಈ ಮೂರು ದಾರಿನಲ್ಲಿ ನಾವು ಸಾಧಿಸಿದ್ರೆ ಭಾಳ ಉತ್ತಮ ಸಮಾಜ ಕಟ್ಬೋದು. ಮತ್ತು ನಮಗೆ ರಾಮಚಂದ್ರ ಅವ್ರ ಬಗ್ಗೆ ನನಗೆ ಯಾಕೆ ಗೌರವ, ಮತ್ತು ಮಂಜು ಅವ್ರ ಮತ್ತು ಈ ತಂಡದವ್ರ ಬಗ್ಗೆ ಯಾಕೆ ಗೌರವ ಅಂದರೆ, ನಮಗೆ ಇದೇ ನಿಮ್ಮ ವೇದಿಕೆ ನೋಡಿದ್ರೆ ನಮಗೆ ಸಿನಿಮಾ ಸ್ಟಾರ್ಗಳೆಲ್ಲ ಮಾದರಿ, ಕ್ರಿಕೆಟ್ ಆಟಗಾರರೆಲ್ಲ ಮಾದರಿ, ಶ್ರೀಮಂತ ಉದ್ಯಮಿಗಳೆಲ್ಲ ಮಾದರಿ, ರಾಜಕಾರಣಿಗಳೆಲ್ಲ ಮಾದರಿ. ಯಾರು ನಮ್ಮ ಮಾದರಿಯಿಂದ ನಿಸ್ವಾರ್ಥವಾಗಿ ಒಂದು ಸಮಾಜಕ್ಕೆ ಶ್ರಮಿಸ್ತಾರೋ ಅಂಥವರೇ ಮಾದರಿ. ಅಂಥ ಒಂದು ಹಾದಿನಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ. ಮತ್ತು ರಾಮಚಂದ್ರ ಅವರು ಮುಂಚೂಣಿನಲ್ಲಿದ್ದಾರೆ. ಮತ್ತು ಮುಖ್ಯವಾಗಿ ನಮಗೆ, ನಾನು ಕೂಡ ಕಲೆಗೆ ಸೇರಿಕೊಂಡಿದ್ದು ಕಲೆಯಲ್ಲಿರೋ ಒಂದು ಸಿನಿಮಾದ ವ್ಯಾಪಾರದ ನೋಡ್ಕೊಂಡಲ್ಲ, ಅಥವಾ ಕಲೆಯಿಂದ ಕೇವಲ ಮನೋರಂಜನೆ ಅಲ್ಲ. ರಾಮಚಂದ್ರ ಮಂಜು ಅವರು ಈ ಹಾಡು ಮುಖಾಂತರ ತೋರಿಸಿದ್ದಾರೆ, ಕಲೆಯಿಂದ ಪರಿವರ್ತನೆ ಏನೇನು ಸಾಧ್ಯ, ಒಂದು ಉತ್ತಮ ಸಂದೇಶ ಕೊಡೋದು ಎಷ್ಟು ಮುಖ್ಯ, ಆ ಸಂದೇಶ ಕಲೆಯಿಂದ ಎಷ್ಟು ಬದಲಾವಣೆ ಆಗಕ್ಕೆ ಸಾಧ್ಯ. ಸೊ ಈ ಹಾಡಿನಲ್ಲಿ ಅಂತ ಕೊಟ್ಟಿದ್ದಾರೆ. ಮತ್ತು ಕಲೆಗೂ ನಮಗೆ ಒಂದು ಉತ್ತಮ ಸಮಾಜಕ್ಕೂ ಹೋರಾಟಕ್ಕೂ ಭಾಳ ಹತ್ತಿರದ ನಂತು. ಯಾರಾದರೂ ಆರ್ಟ್ಸು, ಸಂಗೀತ, ಸಾಹಿತ್ಯ, ಇತಿಹಾಸ, ಮಾನವಶಾಸ್ತ್ರ ಓದಿರೋರಲ್ಲ, ಭಾಳ ಮುಖ್ಯವಾಗಿ ಇಂಥವರೇ ನಮಗೆ ಕಲೆ ಓದಿರೋರೇ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಬಹಳ ಯೋಗ್ಯರು ಅಂತ ಹೇಳ್ತಾರೆ. ಆರ್ಟ್ಸ್ ಸ್ಟೂಡೆಂಟ್ಸೇ ಬಹಳ ಯೋಗ್ಯರು. ಯಾಕಂದ್ರೆ ನಮಗೆ ವ್ಯಕ್ತಿತ್ವ ಕಟ್ತೀವಿ, ನಮಗೆ ಕಲ್ಪನಾ ಶಕ್ತಿ ಬರುತ್ತೆ, ಮತ್ತು ಸಮಾಜದ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಒಂದು ಸಮಾಜದ ಸುಧಾರಣೆಗೋಸ್ಕರ ತೋರಿಸ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ. ಮುಂದೇನೂ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು, ಕೆಲಸ ಖಂಡಿತ ಮಾಡ್ತೀನಿ. ನಾನು ಒಂದು GS ಶಿವರುದ್ರಪ್ಪ ಅವ್ರ ಮಾತು ಮುಗಿಸ್ತೀನಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರು, ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳು ಗುರುತಿಸಿದ ಅದೇನೆ ನಮ್ಮೊಳಗೆ. ಓಂ ಶ್ರೀ ಪಿತೃದೇವೋ ಭವ, ಓಂ ಶ್ರೀ ವೃಕ್ಷದೇವೋ ಭವ. ಈ ನಾಡು ಕಂಡಂತಹ ಹಲವು ದಾರ್ಶನಿಕರ ಸಾಲಲ್ಲಿ ನಿಲ್ಲುವಂತಹ, ಜಗತ್ತಿನಲ್ಲಿ ಮರಗಳೇ ನನ್ನ ಮಕ್ಕಳಂದಂತಹ ಏಕೈಕ ತಾಯಿ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಅವರಿವರೆನ್ನದೇ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರೇ,
ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಶರಣ ಬಂಧುಗಳೇ ಹಾಗೂ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಅಂತ ನಾವಾದರೂ ಸಹ ಭಾವಿಸ್ತೇವೆ. ಕೆಳಗಡೆ ಕೂತಾಗ ನಾನು ಬರ್ತಾ ದಾರಿಲಿ ಅನ್ಕೊಂಡಿದ್ದೇನು ಹಾಡು ಬಿಡುಗಡೆಗೆಲ್ಲ ನಮ್ಮನ್ನು ಕರೀತಾರಪ್ಪ ಅಂತೇಳಿ. ಯಾಕಂದ್ರೆ ಉರ್ಡಿ ಚಿನ್ನಿ ಅವರು ನಮಗೆ ಬಹಳ ವರ್ಷದಿಂದ ಆತ್ಮೀಯ ಸ್ನೇಹಿತರು. ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗ್ತೀವಿ, ಅವರು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಎಂತ ಕಷ್ಟದ ಪರಿಸ್ಥಿತಿಲಿ ಇದ್ರು ನಮ್ಮ ಜೊತೆ ನಿಲ್ತಾರೆ. ಹಾಗಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂದ್ರೂ ಇವ್ರ ಕಾರ್ಯಕ್ರಮಕ್ಕೆ ಹೋಗಿ ಬರೋಣ ಅಂತೇಳಿ ಹೊರಟು ಬಂದ್ವಿ. ಬಂದಿಲ್ಲ, ಬರೋದ್ ಬೇಡ ಅಂತ ಇದ್ವಿ. ಬಂದಿಲ್ಲ ಅಂದ್ರೆ ಎಂತ ಒಂದು ಅವಕಾಶ ಮಿಸ್ ಆಗೋದು ಅಂತ ಅನ್ಕೊಂಡೆ. ಬಹಳಷ್ಟು ನಾವು ನೋಡ್ತೀವಿ, ನೀವೆಲ್ಲ ನೋಡಿದಿರಿ. 1-2 ನಿಮಿಷದಲ್ಲಿ ಬದುಕಿನ ಅರ್ಥ ಕಣ್ಮುಂದೆ ಬಂದೋಯ್ತು. 1-2 ನಿಮಿಷದಲ್ಲಿ ಅಷ್ಟೇ, 1-2-3 ನಿಮಿಷದ ಒಂದು ಗೀತೆಯಲ್ಲಿ. ಒಂದು 800 ವರ್ಷದ ಹಿಂದೆ ಒಂದು ವಚನವನ್ನ ಓದಿದ್ದೆ ನಾನು. ಆನೆ ಆನೆಯೋಪಾದಿಯಲ್ಲಿದೆ, ಹಾವು ಹಾವಿನೋಪಾದಿಯಲ್ಲಿದೆ, ನವಿಲು ನವಿಲಿನೋಪಾದಿಯಲ್ಲಿದೆ, ಮನುಷ್ಯ ಮನುಷ್ಯನೋಪಾದಿಯಲ್ಲಿ ಇದಾನ ಅಂತೇಳಿ ಕೇಳಿದ್ರು ಶರಣರು. ಅದು ಇವತ್ತು ನಿಜವಾಗ್ಲೂ ಸತ್ಯ ಅನ್ನಿಸ್ತು. ನಾವು ಮನುಷ್ಯನ ರೀತಿ ಇಲ್ಲ ಅಂತೇಳಿ. ಇವತ್ತು ನಾವು ಎಲ್ಲರೂ ಕೂಡ ಮಾನವೀಯ ನೆಲೆಗಟ್ಟನ್ನ ಬಿಟ್ಟು ಬೇರೆ ನೆಲೆಗಟ್ಟಿನಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ. ಅಂದ್ರೆ ಹಣ ಬೇಕು, ಆಸ್ತಿ ಬೇಕು, ಹೆಸರು ಬೇಕು ಅಂತೇಳಿ ಬಹಳಷ್ಟು ಬೇರೆ ಬೇರೆ ದಾರಿಗಳನ್ನ ಹಿಡಿದು ಇದನ್ನೆಲ್ಲ ಸಂಪಾದನೆ ಮಾಡಿ ಲಾಸ್ಟ್ ಕೋವಿಡ್ ಅಲ್ಲಿ ಎಲ್ಲ ಏನೇನಾದ್ರು ಅಂತ ನೀವು ಎಲ್ಲರೂ ಕೂಡ ನೋಡಿದೀವಿ ಅಲ್ವಾ. ಸ್ಪಷ್ಟವಾಗಿ ಉಸಿರಾಡೋ ಗಾಳಿ ಕೂಡ ಸಿಕ್ಲಿಕ್ಕೆ, ಆಕ್ಸಿಜನ್ ಸಿಕ್ಲಿಕ್ಕೂ ಕೂಡ ನಮಗೆ ಕಷ್ಟ ಆಯ್ತು. ನಾವು ಬದುಕಿರುವಂತಹ ಸಂದರ್ಭದಲ್ಲಿ ಪರೋಪಕಾರವಾಗಿ ಬದುಕಬೇಕು. ಸಾಲುಮರದ ತಿಮ್ಮಕ್ಕ ಅವರು ಯಾವ ರೀತಿ ಬದುಕಿದ್ರು ಆ ರೀತಿನಾದ್ರೂ ಕನಿಷ್ಠ ನಾವೆಲ್ಲ ಬದುಕೋ ಪ್ರಯತ್ನ ಮಾಡಬೇಕು. ಅವರು ಟೀಮ್ ಅವರು ಒಳ್ಳೆ ಒಂದು ಸಂದೇಶವನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ನಮ್ಮ ಉರ್ಡಿ ಚಿನ್ನಿ ಅವರು, ಮಂಜು ಅವರು, ಅವರೆಲ್ಲ ಟೀಮ್ ಅವರು. ಬಹುತೇಕ ಉರ್ಡಿ ಚಿನ್ನಿ ಅವ್ರ ಬಗ್ಗೆ 1 ನಿಮಿಷ ಹೇಳ್ತೀನಿ ನಾನು. ನಮ್ಮ ಬದುಕಲ್ಲಿ ಬಹಳಷ್ಟು ಜನರನ್ನ ಸಾಲುಮರ ತಿಮ್ಮಕ್ಕ ಅವರ ಮೂಲಕ ನಾವು ನೋಡಿದೀವಿ. MLA-ಗಳಿರ್ಬೋದು, ಮಿನಿಸ್ಟರ್ಗಳಿರ್ಬೋದು, ಪ್ರಧಾನ ಮಂತ್ರಿಗಳಿರ್ಬೋದು, MP-ಗಳಿರ್ಬೋದು. ಇಂಥ ಜನ ನೋಡಿಲ್ಲ ಅನ್ನಂಗಿಲ್ಲ, ಎಲ್ಲಾ ಕಡೆನೂ ಓಡಾಡಿದೀವಿ. ಆದ್ರೆ ಉರ್ಡಿ ಚಿನ್ನಿ ಅವರು ಮಾನವೀಯ ಮೌಲ್ಯಗಳನ್ನ ತನ್ನ ಜೀವನದಲ್ಲಿ ಬಹಳ ನೈಜವಾಗಿ ಇಟ್ಕೊಂಡಿರುವಂತಹ ವ್ಯಕ್ತಿ. ಸಾಕಷ್ಟು ಜನರಿಗೆ ಸಹಾಯವನ್ನ ಮಾಡ್ತಾ ತನ್ನ ದುಡಿಮೆಯ ಬಹುತೇಕ ಹಣವನ್ನ ಈ ಸಮಾಜಕ್ಕೆ ವಿನಿಯೋಗ ಮಾಡ್ತಾರೆ ಅಂತ ನಾನು ನೋಡಿದೀನಿ, ನನ್ನ ಕಣ್ಣಲ್ಲಿ ನೋಡಿದೀನಿ. ಅದು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪ್ತಿದೆ, ಅದು ಬಹಳ ಸಂತೋಷ. ದಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ಯಾರಿಗೆ ದಾನ ಮಾಡ್ತಿದೀವಿ ಅನ್ನೋದು ಬಹಳ ಮುಖ್ಯ. ಕೆಲವರು ದಾನ ಕೊಡ್ತಿದೀವಿ ಅಂತ ಇದ್ದವ್ರಿಗೆ ಕೊಟ್ಟು ಫೋಟೋ ವಿಡಿಯೋ ಏನೆಲ್ಲ ಆಗೋಗುತ್ತೆ. ಆದ್ರೆ ಚಿನ್ನಿ ಅವರು ಹುಡುಕಿ ಬಡವರಿಗೆ ಕೊಡ್ತಾ ಇದ್ದಾರೆ. ಒಂದು ಧಾರವಾಡಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ಉತ್ತರ ಕರ್ನಾಟಕದಲ್ಲಿ. ನಾವು ಹೋಗಿದ್ವಿ ಆ ಕಾರ್ಯಕ್ರಮಕ್ಕೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಧನವನ್ನ ಕೊಟ್ರು. ಅದನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಜಾತಿ ಎಳೆದೋಗ್ಬೇಕು ಸತ್ಯ, ಧರ್ಮನೂ ಅಳೆದೋಗ್ಬೇಕು. ಇಲ್ಲ, ಅಳಿಬಾರ್ದು ಧರ್ಮ, ಅಧರ್ಮ ಅಳಿಬೇಕಷ್ಟೇ. ಧರ್ಮ ಇದ್ದಾಗ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಕಾರ್ಯಕ್ರಮ ಚೆನ್ನಾಗಾಗ್ಲಿ, ನಿಮ್ಮ ಪ್ರೀತಿ ಸದಾ ಎಲ್ಲರ ಜೊತೆ ನಿರ್ಲಿ. ನಾವೆಲ್ಲರೂ ಕೂಡ ಧರ್ಮದ ದಾರಿಯಲ್ಲಿ ಸಾಕ್ತಾ ಒಳ್ಳೆ ಸಂದೇಶಗಳನ್ನು ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ.